ಬಟ್ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನೋಡೋಣ ಬನ್ನಿ. ಕ್ಯಾಪ್ಟನ್ ಟ್ರ್ಯಾಕ್ಟರ್ನ ಜಿಲ್ಲಾ ವಿತರಕರಾಗಿ ನಾನು ಡಿಸ್ಟ್ರಿಬ್ಯೂಷನ್ನ ತಗೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನಿಮಗೆಲ್ಲ ಸುತ್ತೂರಿನ ದಾಸೋಹ ಕಾರ್ಯಕ್ರಮ ಹೇಗೆ ನಡೀತಿದೆ ಅದನ್ನ ತೋರಿಸ್ತೀನಿ ಬನ್ನಿ. ಒಂದು ದಿನಕ್ಕೆ ಅಂದಾಜು ಎಷ್ಟು ಜನ ಸೇರ್ತಾರೆ? 1 ಲಕ್ಷ ಜನ ಇವಾಗ ಸೇರಿರೋದು. ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಗೋ B300 ಅಂತ ಒಂದು ಪ್ರಾಡಕ್ಟ್ ಇದೆ, ಟ್ರ್ಯಾಲಿ ಇದು. ಇದ್ರ ವಿಶೇಷತೆ ಏನಿದೆ ಅಂತ ನಮ್ಮ ಕಂಪ್ನಿಯವ್ರು ತಿಳಿಸ್ಕೊಡ್ತಾರೆ ನಮ್ಮ ರೈತರಿಗೆ. ಬನ್ನಿ ಇಲ್ಲಿ ಕೇಳೋಣ. ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇದೆ ನೋಡಿ ಕಾರ್ಗೋ B300. ಏನು ಯೂಸು ಇದ್ರದ್ದು ಇದೆಲ್ಲ ಇಲ್ಲಿ ಬ್ರದರ್ ನಿಂತಿದ್ದಾರೆ, ಕೇಳೋಣ ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಹೇಳಿ. ನಾನು ನಾಭೂತೋ ನಭವಿಷ್ಯತಿ ಟೆಕ್ ಕಂಪ್ನಿಯ ಫೌಂಡರ್ ಮತ್ತು CEO. ಸೊ ಇದು ನಾವು ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಕಾರ್ಟ್ಗಳು. ಸೊ ಇದು ಬಂದು ಸಣ್ಣ ವರ್ಗ ರೈತರು ಮತ್ತು ಸ್ಮಾಲ್ ಬಿಸ್ನೆಸ್ ಅಪ್ಲಿಕೇಶನ್ಗೆ ಅಂತ ಬಿಲ್ಡ್ ಮಾಡಿರೋದು. ಸೊ ಇದು ನೋಡ್ತಿರೋದು ಕಾರ್ಗೋ B300 ಅಂತ ಹೇಳಿ. ಇದು 400 kg ಕೆಪಾಸಿಟಿ ಗಂಟ ಮ್ಯಾಕ್ಸಿಮಮ್ ಲೋಡ್ ತೊಗೊಳುತ್ತೆ. ಒಂದು ಸತಿ ಚಾರ್ಜ್ ಮಾಡಿದ್ರೆ 120 ಕಿಲೋಮೀಟರ್ ರೇಂಜ್ ಕೊಡುತ್ತೆ ನಿಮಗೆ. ಸೊ ಕಿಲೋಮೀಟ್ರಿಗೆ ಲೆಸ್ ದೆನ್ 50 ಪೈಸೆ ಟ್ರಾವೆಲಿಂಗ್ ಕಾಸ್ಟ್ ಬೀಳುತ್ತೆ. ಸೊ ನಿಮಗೆ ಬ್ಯಾಟ್ರಿ ವಾರಂಟಿ 3 ವರ್ಷ ಸಿಗುತ್ತೆ, ಮೋಟಾರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಾರಂಟಿ 1 ವರ್ಷ ಸಿಗುತ್ತೆ. ಇನ್ನೇನು ಡೀಟೇಲ್ಸ್? ಏನು ಪ್ರೈಸ್ ಬೀಳುತ್ತೆ ಸರ್? ಇದು 2.25 ಲಕ್ಷ ಇದೆ. ಈಗ ಸುತ್ತೂರು ಜಾತ್ರೆ ಆಫರು 45,000 ಡಿಸ್ಕೌಂಟ್ ಇದೆ ಈ ಮಾಡೆಲ್ ಮೇಲೆ. ಇವತ್ತು ನಾಳೆ ಬುಕ್ಕಿಂಗ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಇನ್ನೂ ಏನು ಸಬ್ಸಿಡಿ ಸಿಕ್ಕಿಲ್ಲ ಸರ್. ಅವ್ರು ಯಾವ್ದಾರು ಅವ್ರು ಇದರಲ್ಲಿ ತೊಗೊಳ್ತಾ ಇದ್ರೆ ಅಲ್ಲಿಂದ ಬೆನಿಫಿಟ್ ತೊಗೋಬೋದು. ನಮ್ಮಲ್ಲಿ ಇನ್ನೂ ಯಾವುದು ಕೊಟ್ಟಿಲ್ಲ ಅದಕ್ಕೆ. ಸರ್ ಏನೆಲ್ಲ ಯೂಸ್ ಮಾಡ್ಬೋದು ಸರ್? ಅದೇ ಹೇಳಿದಾಗೆ ರೈತರಿಗೆ, ಡೈರಿ ಪರ್ಪಸ್ಗೆ ಅಥವಾ ಜಮೀನು ಕೆಲಸಕ್ಕೆ, ಇಲ್ಲಾಂದರೆ ಮಾರ್ಕೆಟಿಗೆ, ಇಲ್ಲ ತರಕಾರಿ ವ್ಯಾಪಾರ ಮಾಡೋರಿಗೆ, ಕಾಯಿ ವ್ಯಾಪಾರ ಮಾಡೋರಿಗೆ, ಎಳ್ನೀರು ವ್ಯಾಪಾರ ಮಾಡೋರಿಗೆ ಇಂಥವ್ರು ಯೂಸ್ ಮಾಡ್ಬೋದು ಸರ್. ಇದು ನೆಕ್ಸ್ಟ್ ಸರ್ವಿಸ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಸರ್ ಮೈಸೂರು ಯಾದವಗಿರಿಲೇ ಸರ್ವಿಸ್ ಇದೆ. ಆನ್ ಸೈಟ್ ಸರ್ವಿಸ್ ಇರುತ್ತೆ ವಾರಂಟಿ ಟೈಮಲ್ಲಿ. ಸೊ 4 ಅವರ್ ಚಾರ್ಜಿಂಗ್ ಟೈಮ್, 120 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಮಾಮೂಲಿ ಸ್ಕೂಟಿ ರೀತಿ ಐತೆ, ಸೇಮ್ ಸ್ಮೂತಾಗಿ ಸ್ಕೂಟಿ ರೀತಿಗೆ ಹೋಗ್ತಾ ಇದೆ. ರಿವರ್ಸ್ ಆಪ್ಷನು ಐತೆ, ರಿವರ್ಸ್ ಇದು. ಇಲ್ಲಿ ತನಕ ನಮ್ಮ ಈ ಪ್ರಾಡಕ್ಟ್ ಕಂಪ್ನಿ ಓನರು CEO ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ನಾನು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನೋಡೋಣ ಬನ್ನಿ. ಆಮೇಲೆ ಕೀ ಇದೆಯಾ? ಕೀ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಬ್ಯಾಟ್ರಿ ಪವರ್ ಏನಿದೆ ಎಲ್ಲ ತೋರಿಸ್ತಾ ಇದೆ. ಫ್ರಂಟು ಮತ್ತು ಸ್ಟೇರಿಂಗ್ ಯಾವ ಥರ ಕೊಟ್ಟಿದ್ದಾರೆ, ಫ್ರಂಟ್ ಅಟ್ಯಾಚ್ ಮಾಡಿದ್ದಾರೆ. ಫ್ರಂಟೇ ಅಟ್ಯಾಚ್ ಮಾಡಿದ್ದಾರೆ. ಮೂಮೆಂಟ್ ಎಲ್ಲ ಚೆನ್ನಾಗಿದೆ. ಕಂಫರ್ಟಾಗಿ ರೈಡ್ ಕೂಡ ಮಾಡ್ಬೋದು, ಕ್ಯಾರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೈಕ್ ಥರನೇ ಇದೆ. ಸ್ವಲ್ಪ ಹೀಟಾಗೂ ಇದೆ ಓಡಿಸೋದಕ್ಕೆ. ಆರಾಮ್. ಸೀಟ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ. ಬಟ್ ಗೂಡ್ಸ್ ಹಾಕೊಂಡಾಗ ನಾವು ಯಾವ ಥರ ಕ್ಯಾರಿ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಮಿರರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ರಿವರ್ಸ್ ಕೂಡ ಇದೆ ಇದರಲ್ಲಿ, ರಿವರ್ಸ್ ಆಪ್ಷನ್ ನೋಡ್ಬೋದು. ಓಕೆ, ಫೈನಲಿ ಸಖತ್ತಾಗಿದೆ. ಪ್ರಾಕ್ಟಿಕಲ್ ಆಗಿ ನಾನು ಒಂದು EV ಬೈಕ್ನ ಓಡಿಸ್ದೆ, ಸಖತ್ತಾಗಿತ್ತು, ಕಂಫರ್ಟಾಗಿ ಕೂಡ ಇತ್ತು. ಆದರೆ ರೈತರು ಮುಂದಿನ ದಿನಗಳಲ್ಲಿ ಅದ್ರ ಉಪಯೋಗ ಪಡ್ಕೋಬೋದು. ಕಾಸ್ಟ್ ವೈಸ್ ಹೇಳಿದ್ರು 2 ಲಕ್ಷ ಸಮಥಿಂಗ್ ಹೇಳಿದ್ರು. ಬಟ್ ನೋಡಬೇಕು ಯಾವ ಥರ ಇದು ಮಾಡ್ತಾರೆ ಅಂತ. ಇವಾಗ ಕೃಷಿ ಸಂಬಂಧಿತ ಕೆಲವು ಇನ್ಬಿಲ್ಟ್ ಪ್ರಾಡಕ್ಟ್ಗಳಿದ್ದಾವೆ, ಅದನ್ನು ಒಳಗಡೆ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಅದಕ್ಕೂ ಮೊದಲು ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋದು ಅಂದರೆ ಶುಗರ್ ಕೇನ್ ಹಾರ್ವೆಸ್ಟಿಂಗ್ ಮಿಷಿನು, ಅಂದರೆ ಕಬ್ಬು ತರಿಯೋ ಮಿಷಿನು. ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಹತ್ರದಿಂದ ನಾನು ನೋಡಿರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಮೊದಲೆಲ್ಲ ಹೊರಗಡೆ ಜಮೀನಲ್ಲಿ ನೋಡ್ತಿದ್ದೆ, ಇವಾಗ ಹತ್ರದಲ್ಲಿದ್ದೀನಿ, ಒಳಗಡೆ ಹೋಗ್ಬೋದು. ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ನೋಡಿ ಕಬ್ಬು ಕಟಿಂಗ್ ಮಾಡುವಂಥ ಮಿಷಿನ್ನು. ಅದ್ರ ಜೊತೆ ಸಪೋರ್ಟ್ಗೆ
ಫ್ರಂಟಲ್ಲಿ ಟೈರ್ ಇಲ್ದಿರುವಂಥ ಟ್ರ್ಯಾಕ್ಟರ್ ನಿಂತಿದೆ. ಕಾರಣ ಇಷ್ಟೇ, ಅದು ಬ್ಯಾಲೆನ್ಸಿಂಗು ಸಿಗೋದಿಲ್ಲ ಫ್ರಂಟ್ ಟೈರ್ ಹಾಕೊಂಡ್ರೆ. ಅದಕ್ಕೋಸ್ಕರ ಅದರ ಸ್ಟೇರಿಂಗ್ ಕೂಡ ಬ್ಯಾಕ್ ವೀಲ್ಗೆ ಸಪೋರ್ಟಾಗಿ ಕೊಟ್ಟಿದ್ದಾರೆ, ಆಪ್ರೇಟ್ ಆಗೋ ಥರ. ದೈತ್ಯವಾಗೈತೆ ಇದು ಮಾತ್ರ. ಈ ಇಂಗ್ಲೀಷ್ ಮೂವಿಗಳು ನೋಡ್ತಾ ಇದ್ವಿ ನಾವು ಈ ಥರದ ಮಿಷಿನ್ಗಳೆಲ್ಲ, ಆದರೆ ಇವತ್ತು ನಮ್ಮ ಎದುರಿಗೆ ಕಣ್ಣು ಎದುರಿಗೆ ಐತೆ. ತಮಿಳ್ನಾಡ್ದು ಸಗದಾಗೈತೆ ಮಿಷಿನ್ನು. ವಾ 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 ಹತ್ರಕ್ಕೆ ಬಂದ್ಬಿಡ್ತಲ್ಲ ಮರ. ಮೇಲ್ಗಡೆ ಏನು ಕೊಟ್ಟಿದ್ದಾನೆ ಎಲ್ಲ ಹಿಂದ್ಗಡೆ ಇದರಲ್ಲೇ ಸೇಮ್ ಟ್ರ್ಯಾಕ್ಟರ್ ಥರನೇ, ಸೌಂಡ್ ಮಾತ್ರ ಜಾಸ್ತಿ ಐತೆ. ಗುರು ಟ್ರ್ಯಾಕ್ಟರ್ ನೋಡಿ, ಈ ಮಿಷಿನಲ್ಲಿ ಇಲ್ಲಿ ಕಪ್ಪು ಕಟಿಂಗ್ ಆಗಿ ಬಿದ್ದಂಥ ಕಬ್ಬನ್ನ ಆ ಟ್ರ್ಯಾಕ್ಟ್ರ್ ಹಿಂದ್ಗಡೆ ಸ್ಟೋರ್ ಮಾಡುತ್ತೆ. ರೇಷ್ಮೆ ಕೃಷಿ ವಸ್ತು ಪ್ರದರ್ಶನ. ತುಂಬ ವರ್ಷಗಳ ಹಿಂದೆ ನಾವು ಕೂಡ ರೇಷ್ಮೆ ಬೆಳೀತಿದ್ದಂಥ ರೇಷ್ಮೆ ರೈತರು. ಇದು ರೇಷ್ಮೆ ನಾಟಿ ಮಾಡುವಂತಹ ಪದ್ಧತಿ. ಪವರ್ ವೀಡರು ರೇಷ್ಮೆ ಕೃಷಿಕರಿಗೆ ತುಂಬ ಯೂಸ್ ಆಗುತ್ತೆ. ಇದು ರೇಷ್ಮೆಯ ಸಂಪೂರ್ಣ ಮಾಹಿತಿ, ರೇಷ್ಮೆ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ಬರ್ತಿರುತ್ತೆ, ನೋಡ್ತಾ ಇರಿ, ಮಿಸ್ ಮಾಡ್ಕೊಬೇಡಿ. ಮಾದರಿ ಹುಳು ಸಾಕಾಣಿಕೆ ಮನೆ ಸರ್ವಿದ್ದಾರೆ, ಕೇಳೋಣ. ಸರ್, ಇದು ಒಂದು ಯಾವುದು ಸರ್? ಈ ರೇಷ್ಮೆ ಇಲಾಖೆ ಬಗ್ಗೆ ಸ್ವಲ್ಪ ಮಾಹಿತಿ. ರೇಷ್ಮೆ ಇಲಾಖೆ ನಂಜನಗೂಡಿಂದ ಬಂದಿದ್ದೀವಿ ನಾವು. ರೇಷ್ಮೆ ಇಲಾಖೆಯಿಂದ ತುಂಬ ಯೋಜನೆಗಳಿದ್ದಾವೆ. ಸದ್ಯಕ್ಕೆ ಬಂದಿದೆ ಜಿಲ್ಲಾ ಪಂಚಾಯತ್ ಹಲವಾರು ಯೋಜನೆಗಳಿದ್ದಾವೆ. ಶೆಡ್ ನಿರ್ಮಾಣ ಮಾಡಲಿಕ್ಕಿರ್ಬೋದು, ಮನೆ ಕಟ್ಟಲಿಕ್ಕಿರ್ಬೋದು, ಹಲವಾರು ಯೋಜನೆಗಳಿದ್ದಾವೆ. ಮತ್ತು ನಿಯಂತ್ರಣಕ್ಕೋಸ್ಕರ ತುಂಬ ಏನಿವೆಯಲ್ಲ ಔಷಧಿಗಳು ಇರ್ಬೋದು, ಮೆಡಿಸಿನ್ ತುಂಬ ಸಪ್ಲೈ ಮಾಡ್ತಿದ್ದೀವಿ ರೇಷ್ಮೆ ಇಲಾಖೆಯಿಂದ, ಉಚಿತವಾಗಿ ಮಾಡ್ತಿದ್ದೀವಿ. ಸೊ ಅದರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತಿದೆ. ಸರ್, ಇದು ರೇಷ್ಮೆ ಮಾದರಿ ಮನೆ ಅಂತ ಇದು ಮಾಡ್ತೀರಾ? ಹಾಂ. ರೈತರಿಗೆ ಏನು ಎಸ್ಟಿಮೇಟ್ ಇರಬೇಕು ಸರ್? ಸ್ಟಾರ್ಟಿಂಗ್ ಎಕರೆ ರೇಷ್ಮೆ ಬೆಳೆಯಬೇಕು ಅಂದರೆ ಏನೆಲ್ಲ ವ್ಯವಸ್ಥೆ ಇರಬೇಕು? ಅದು 2 ಥರ ಯೋಜನೆಗಳು ಬರ್ತವೆ. ಒಂದು ರೇಷ್ಮೆ ಮನೆ ಅಂತ, ಇನ್ನೊಂದು ಶೆಡ್ ಅಂತ ಬರುತ್ತೆ. ಮನೆಗೋಸ್ಕರ ಅಂದರೆ ಜನರಲ್ ಕ್ಯಾಟಗರಿ ಆದರೆ 75% ಇದಿರುತ್ತೆ, ಸಬ್ಸಿಡಿ ಇರುತ್ತೆ. ಅದೇ SC/ST ಆದರೆ 90% ಸಬ್ಸಿಡಿ ಬರುತ್ತೆ. 90% ಅಂದರೆ 4,10,000 ಸಬ್ಸಿಡಿ ಬರುತ್ತೆ. ಅದೇ ಜನರಲ್ ಮೆಟೀರಿಯಲ್ ಆದರೆ 3,37,000 ಸಬ್ಸಿಡಿ ಬರುತ್ತೆ ರೇಷ್ಮೆ ಮನೆ ಮಾಡಲಿಕ್ಕೆ. ಸರ್, ಯಾವ್ಯಾವ ತಳಿಯ ರೇಷ್ಮೆ ಬೆಳೆ ಬೆಳಿಬೋದು? ರೇಷ್ಮೆ ಈ ಮೈಸೂರು ಅಂತ ಇದೆ, ಮೈಸೂರು ಲೋಕಲ್ ಅಂತ ಬೆಳಿತೀವಿ. ಅದೇ ಜಾಸ್ತಿ ಇರೋದು, ಯುವ ನೆಕ್ಟರಿ ಮೈಸೂರು ತಳಿ ಇರೋದು. ನೋಡಿ, ರೇಷ್ಮೆ ಮೇಜ ಇದೆ, ಚಿಕ್ಕದಾಗಿ ಮಾಡಿದ್ದಾರೆ. ಜೊತೆಗೆ ಇದು ಎಷ್ಟನೇ ಜರ? 2ನೇ ಜರ ಅಂತ ಅಂದ್ಕೊಂಡಿದ್ದೀನಿ. 2ನೇ ಜರದ್ದು ರೇಷ್ಮೆ ಮರಿ ಇದೆ. ಹಾಗೆ ಮಾದರಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕೂಡ ಇಲ್ಲಿ ಮಾಡಿದ್ದಾರೆ. ಅದ್ರ ಜೊತೆ ರೇಷ್ಮೆ ಬೆಳೆಗೆ ಊಜಿ ಮತ್ತು ಕೆಲವು ಕೀಟಬಾಧೆಗಳನ್ನ ತಪ್ಪಿಸೋಕ್ಕೆ ಅಂತಲೇ ಸುಮಾರು ಪ್ರಾಡಕ್ಟ್ಗಳನ್ನ, ಅಂದರೆ ಔಷಧಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಇಲ್ಲಿ ಪ್ರಾಕ್ಟಿಕಲಾಗಿ ರೈತರಿಗೆ ತೋರಿಸೋಣ ಅಂತ ಇಟ್ಟಿದ್ದಾರೆ. ನೋಡಿ, ನಮ್ಮ ರೇಷ್ಮೆ ಇಲಾಖೆ ಕೂಡ ನಮ್ಮ ರೈತರಿಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಸಬ್ಸಿಡಿ ವ್ಯವಸ್ಥೆಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಪಣಿರಾಜ್ ಮೂರ್ತಿ ಅಂತ, ಕುದೇರು. ಈಗಾಗಲೇ ಕುದೇರಲ್ಲಿ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಶಾಪ್ನ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ನ ಜಿಲ್ಲಾ ವಿತರಕರಾಗಿ ನಾನು ಡಿಸ್ಟ್ರಿಬ್ಯೂಷನ್ನ ತಗೊಂಡಿದ್ದೀನಿ. ಈ ಕ್ಯಾಪ್ಟನ್ ಟ್ರ್ಯಾಕ್ಟ್ರು ಹೇಳಬೇಕು ಅಂತಂದರೆ ಮೂಲತಃ ಗುಜರಾತ್ ಕಂಪ್ನಿಯಾಗಿದ್ದು ರಾಜ್ಕೋಟಲ್ಲಿ ಇದು ಪ್ರೊಡಕ್ಷನ್ ಯೂನಿಟ್ ಇದೆ. ಅದರ ಜೊತೆಗೆ ಈ ಕ್ಯಾಪ್ಟನ್ ಕಂಪ್ನಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮಿನಿ ಟ್ರ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೇ ಕ್ಯಾಪ್ಟನ್ ಕಂಪ್ನಿ ಒಂದು ಹೆಗ್ಗಳಿಕೆ ಆಗಿದೆ. ತದನಂತರವಾಗಿ ಯಾಕೆ ಇದು ಹೈಯರ್ HP ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅನ್ನೋದಾದರೆ, ಕಾನ್ಸಂಟ್ರೇಷನ್ ಮಾಡ್ತಾ ಇರೋದೇ ಲೋಯರ್ HP ವೆಹಿಕಲ್, ಸ್ಮಾಲ್ ವೆಹಿಕಲ್ಗಳು ಮಾತ್ರ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಇನ್ನೊಂದು 2 ರಿಂದ 1.5 ವರ್ಷದ ಒಳಗಡೆ ಹೈಯರ್ HP ಸಹ ಟ್ರ್ಯಾಕ್ಟರ್ ಬರ್ತಾ ಇದೆ.
ಕುದೇರ್ನಲ್ಲಿ ಮತ್ತು ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆ, ನಂಜನಗೂಡು ಮತ್ತು ಹನೂರಲ್ಲಿ ಅತಿ ಶೀಘ್ರವಾಗಿ ಟ್ರ್ಯಾಕ್ಟರ್ ಶೋರೂಮ್ ಓಪನ್ ಆಗ್ತಾ ಇದೆ. ಈ ಟ್ರ್ಯಾಕ್ಟರ್ ಶೋರೂಮು ಕುದೇರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಇದೇ ತಿಂಗಳು ಒಂದು 15ರಿಂದ 20ನೇ ತಾರೀಕು ಒಳಗಡೆ ಡೇಟ್ ಫಿಕ್ಸ್ ಆಗಿ ಓಪನ್ ಆಗ್ತಾ ಇದೆ. ರೈತರೇ, ಇತ್ತೀಚಿನ ದಿನಗಳಲ್ಲಿ ರೈತರುಗಳಿಗೆ ಲೇಬರ್ ಓರಿಯೆಂಟೆಡ್ ಕೆಲಸಗಳು ಏನಿದೆ ಅದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಹ ಮಿನಿ ಟ್ರ್ಯಾಕ್ಟರ್ನ ನೋಡೋ ಪರಿಸ್ಥಿತಿ ಬಂದಿದೆ. ರೈತ ಬಂದವರೇ, ಈ ಕ್ಯಾಪ್ಟನ್ ಟ್ರ್ಯಾಕ್ಟರ್ನಲ್ಲಿ 20 HP, 25 HP ಇಂದ 28 HP ವೆಹಿಕಲ್ಗಳು ಸಿಗ್ತಾ ಇದೆ. 20 HP ಯಲ್ಲಿ ಸಿಂಗಲ್ ಸಿಲಿಂಡರ್ ಸಿಗ್ತಾ ಇದೆ, 2 ವೀಲ್ ಡ್ರೈವ್ ಸಿಗ್ತಾ ಇದೆ, 4 ವೀಲ್ ಡ್ರೈವ್ ಸಿಗ್ತಾ ಇದೆ. 25 HP ಇದರಲ್ಲೂ ಸಹ 2 ವೀಲ್ ಡ್ರೈವ್ ಮತ್ತು 4 ವೀಲ್ ಡ್ರೈವ್ ಸಿಗ್ತಾ ಇದೆ, 2 ಸಿಲಿಂಡರ್. 28 HP ವೇರಿಯಂಟಲ್ಲಿ ಮಾತ್ರ 3 ಸಿಲಿಂಡರು ಮತ್ತು 4 ವೀಲ್ ಡ್ರೈವ್ ಮಾತ್ರ ಸಿಗ್ತಾ ಇದೆ. 2 ವೀಲ್ ಡ್ರೈವ್ 28 HP ಸಿಗ್ತಾ ಇಲ್ಲ. ಹಾಗಾಗಿ ಒಟ್ಟು ಈ ಕ್ಯಾಪ್ಟನ್ ಟ್ರ್ಯಾಕ್ಟರಲ್ಲಿ 120ಕ್ಕೂ ಹೆಚ್ಚು ಉಪಕರಣಗಳನ್ನು ನಾವು ಜೋಡಣೆ ಮಾಡಿಕೊಂಡು ವ್ಯವಸಾಯ ಮಾಡ್ಬೋದು. ಈಗ ಇದೊಂದು ಏನಂತಂದರೆ, ಆಲ್ರೆಡಿ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಈ ಇಂಜಿನ್ಗಳಿಗೆ 3 ವರ್ಷ ಅನ್ಲಿಮಿಟೆಡ್ ವಾರಂಟಿ ಇದೆ. ನೀವು 24/7 ಉಳುಮೆ ಮಾಡಿದ್ರು ಸಹ 3 ವರ್ಷದಲ್ಲಿ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಮತ್ತು ಹೈಡ್ರಾಲಿಕ್ ಇದಕ್ಕೂ ಸಹ 3 ವರ್ಷ ಅನ್ಲಿಮಿಟೆಡ್ ವಾರಂಟಿ ಸಿಗ್ತಾ ಇದೆ. ಇಕ್ವಿಪ್ಮೆಂಟ್ಗಳಲ್ಲಿ ಇದನ್ನ ನೀವು ಮಲ್ಚಿಂಗ್ ಶೀಟ್ ಹಾಕೋದಿದೆ, ರೊಟಾವೇಟರ್ ಇದೆ, ಮಲ್ಟಿ ನೇಗ್ಲು ಅಂತಿದೆ, ಮತ್ತು ಬಾಣ್ಲಿ, 5 ನೇಗ್ಲು, 3 ನೇಗ್ಲು, ಮತ್ತು ಮೇಜರಾಗಿ ಆಲೂಗೆಡ್ಡೆ ನಾಟಿ ಮಾಡಲಿಕ್ಕೆ, ಆಲೂಗೆಡ್ಡೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ, ಅರಿಶಿನ ನಾಟಿ ಮಾಡೋದು ಮತ್ತು ಹಾರ್ವೆಸ್ಟಿಂಗ್ ಮಾಡೋದು, ಸುಮಾರು 120ಕ್ಕೂ ಹೆಚ್ಚು ಉಪಕರಣಗಳನ್ನ ನಾವು ಈ ಟ್ರ್ಯಾಕ್ಟರ್ಲಿ ಉಪಯೋಗಿಸ್ತಾ ಇದ್ವಿ. ವಸ್ತು ಪ್ರದರ್ಶನ ಎಲ್ಲ ಸುತ್ತಾಡಿದಾದ್ಮೇಲೆ ನಾವಿವಾಗ ಚಾಟ್ ಸ್ಟ್ರೀಟ್ ಕಡೆ ಬಂದಿದ್ದೀವಿ. ಎಲ್ಲ ಥರದ ವೇರಿಯಂಟ್ ಆದಂಥ ಚಾಟ್ಸ್ಗಳು ಸಿಗ್ತವೆ. ಬಾಯಿ ಚಪ್ಪರಿಸ್ಕೊಂಡು ಇಲ್ಲಿ ತಿನ್ಬೋದು. ಸ್ಪೆಷಲಿ ಬಜ್ಜಿಗಳು ಮತ್ತು ಪೊಟ್ಯಾಟೊ ರೋಸ್ಟ್ಗಳು, ಪೊಟ್ಯಾಟೊ ರೋಲ್ ಅಂತ ಬರ್ತವೆ, ಅದು ಟ್ವಿಸ್ಟರು ಮತ್ತು ಎಲ್ಲ ಥರದ್ದು ಇಲ್ಲಿ ಸಿಗ್ತವೆ. ಪಾನಿಪುರಿ, ಗೋಬಿ, ಮಸಾಲೆ ಏನೇನು ಬೇಕು ಎಲ್ಲ ಸಿಗ್ತವೆ. ಬರ್ಬೋದು, ತಿನ್ಬೋದು, ಸಗದಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ವಸ್ತು ಪ್ರದರ್ಶನದ ಮಧ್ಯಭಾಗದಲ್ಲಿ. ಬನ್ನಿ ನೋಡೋಣ ಏನು ಕಾರ್ಯಕ್ರಮ ಅಂತ. ವೀರಗಾಸೆ ಕುಣಿತ ಶಾಲಾ ಮಕ್ಕಳಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಶಾರ್ಟಾಗಿ ತೋರಿಸ್ಬಿಡ್ತೀನಿ. ಇಲ್ಲಿಂದ ನಾವು ಮುಂದೆ ಹೊರಡ್ಬೇಕು, ಟೈಮ್ ಬೇರೆ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ. ಇಲ್ಲಿ ಸ್ಟಾಲ್ ಒಳಗಡೆ ಎಲ್ಲ ಮಕ್ಕಳು ಪ್ರಾಜೆಕ್ಟ್ಗಳು ಮಾಡಿರ್ತಾರಲ್ಲ, ಸ್ಕೂಲವರು ಮತ್ತು ಕಾಲೇಜವರು, ಆ ಥರದ ಪ್ರಾಜೆಕ್ಟ್ಗಳೆಲ್ಲ ಇಲ್ಲಿ ಒಳಗಡೆ ಇರುತ್ತೆ. ಏನೋ ಫ್ರೀ ಅಂತ ಮಾಡ್ತಾವ್ರೆ. ಮೊಬೈಲ್ ಸ್ಟ್ಯಾಂಡು ಮತ್ತು 100 ರೂಪಾಯಿ ಟೆಂಪರ್ ಗ್ಲಾಸ್ ಹಾಕೋದು. ಏನಿಲ್ಲ, ಶರವತ್ ಮಾಡ್ತಾ ಇದ್ದಾರೆ. ಏನಕ್ಕೆ ಮೇಡಮ್? ಜ್ಯೂಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಯಾರು ಮೇಡಮ್ ಮಾಡಿರೋದು? ಸ್ಟೂಡೆಂಟ್ಗಳೆಲ್ಲ ಮೇಡಮ್ ಅಲ್ಲ, ಆರ್ಗ್ಯಾನಿಕ್ ಇಲ್ಲ ಕೆಮಿಕಲ್ಸ್? ಏನು ಹೇಳ್ಬಿಡಿ, ನಿಮ್ದು ಫ್ಲೇವರ್ ಏನೇನಿದೆ? ಸರ್, ಇದು ಮ್ಯಾಂಗೋ ಜ್ಯೂಸ್, ಇದು ಪೈನಾಪಲ್ ಜ್ಯೂಸ್ ಅಂಡ್ ಬೀಟ್ರೂಟ್ ಜೀರಾ ಜ್ಯೂಸ್. ನೋ ಕಲರ್, ನೋ ಅಡಿಟಿವ್ಸ್, ನಥಿಂಗ್, ಎನಿಥಿಂಗ್, ಓನ್ಲಿ ಆರ್ಗ್ಯಾನಿಕ್. ಪಲ್ಪ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು. ಇದು ಕೂಡ ಮ್ಯಾಂಗೋ ಪಲ್ಪ್ ತಗೊಂಡು ನಾವು ಪ್ರೊಸೆಸ್ ಮಾಡಿರೋದು. ಇದು ಪೈನಾಪಲ್, ಅದು ಕೂಡ ಪ್ರೊಸೆಸ್ ಮಾಡಿರೋದು, ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು. ಇದು ಬೀಟ್ರೂಟ್ ಅಂಡ್ ಜೀರಾನ ಫ್ಲೇವರ್ಗೆ ಆಡ್ ಮಾಡಿರೋದು. ಫುಲ್ ಆರ್ಗ್ಯಾನಿಕ್ ಆಗಿ ತಗೊಂಡಿರೋದು, ಹೆಲ್ದಿ ಆಗಿದೆ, ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡು ಮಾಡಿರೋದು. ಅಂಡ್ ಈ ಕಡೆ ಬಂದ್ರೆ ಮಫಿನ್ಸ್ ಇದೆ. ನಮ್ಮ ಹತ್ರ 3 ಟೈಪ್ ಆಫ್ ಮಫಿನ್ಸ್ ಇದೆ. ಒಂದು ರೆಡ್ ವೆಲ್ವೆಟ್, ಒಂದು ಚಾಕ್ಲೇಟ್ ಮತ್ತೆ ವೆನಿಲಾ. ಇಲ್ಲಿ ಚೀಸ್ ಕೇಕ್ ಮತ್ತೆ ಬ್ರೌನೀಸ್ ಇದೆ, ಮತ್ತೆ ಕ್ಯಾರೆಟ್ ಕೇಕ್ ಅಂಡ್ ಕುಕೀಸ್ 3 ತರ ಇದೆ. ಎಲ್ಲಾನು ವಿತೌಟ್ ಪ್ರಿಸರ್ವೇಟಿವ್, ಕಲರ್ಸ್ ಏನು ಆಡ್ ಮಾಡದೆ ಮಾಡಿರೋದು. JSS ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿರೋದು, ಎಬ್ಬೋ ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ.
ನಾವು ಫೈನಲ್ ಇಯರ್ MVOC ಸ್ಟೂಡೆಂಟ್ಸ್, ಇವರೆಲ್ಲ ಫಸ್ಟ್ ಇಯರ್ಸ್ MVOC ಸ್ಟೂಡೆಂಟ್ಸ್ ಫ್ರಮ್ JSS ಕಾಲೇಜ್ ಊಟಿ ರೋಡ್ ಮೈಸೂರು. ಗೈಸ್ ನಾವಿವಾಗ ಬೀಟ್ರೂಟ್ ಅಂಡ್ ಜೀರಾ ಟ್ರೈ ಮಾಡ್ತಾ ಇದೀವಿ. ನಮ್ಮ ಬ್ರದರ್ಗೆ ಯಾವ್ದು ಬೇಕು ಕೇಳ್ತೀವಿ. ಇದು ಹೆಲ್ದಿ ಜ್ಯೂಸ್. ಓಕೆ, ಹೆಲ್ದಿ ಜ್ಯೂಸ್ ಅಂತ ಹೇಳಿದ್ದಾರೆ. ಮುನ್ನು ತಗೋ ನೀನು ಯಾವುದು, ತಗೋ ಟ್ರೈ ಮಾಡು, ಕೊಡಿ ಮೇಡಮ್ ಅವ್ರಿಗೊಂದು. ಸರ್ ನೀವು ಕೂಡ ರಿವ್ಯೂಸ್ ಹೇಳಬೇಕು. ಖಂಡಿತ ಮೇಡಮ್, ಅದಕ್ಕೆ ರಿವ್ಯೂಸ್ ಹೇಳ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಜೀರಾ ಸ್ಮೆಲ್ ಬರ್ತಾ ಇದೆ, ಸಗದಾಗಿದೆ, ಚೆನ್ನಾಗಿದೆ. ಚೆನ್ನಾಗಿತ್ತು. ನೀವು ಕೂಡ ಬಂದರೆ ಸುತ್ತೂರು ಜಾತ್ರೆಗೆ ಟ್ರೈ ಮಾಡಿ. JSS ಕಾಲೇಜ್ ಊಟಿ ರೋಡ್ ಅವರು ತಮ್ಮದೇ ಆದಂಥ ಸ್ಟಾಲ್ ಹಾಕಿ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ಜ್ಯೂಸ್ ಮತ್ತು ಕೇಕ್ಸ್ ಆ್ಯಂಡ್ ಕುಕ್ಕೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನೀವೇನಾರು ಬಂದರೆ ಇಲ್ಲಿ ಟ್ರೈ ಮಾಡಿ. ತಣ್ಣಗಿರೋ ಒಂದು ಜ್ಯೂಸ್ ಕುಡ್ಕೊಂಡು ನಮ್ಮ ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳದಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮಗೆ ಸಮಯದ ಅಭಾವ ಇರುವ ಕಾರಣಕ್ಕೋಸ್ಕರ ಇನ್ನು ತುಂಬ ವಸ್ತು ಪ್ರದರ್ಶನದಲ್ಲಿ ಮತ್ತು ಕೃಷಿ ಮೇಳದಲ್ಲಿ ತುಂಬ ಇನ್ಫಾರ್ಮೇಷನ್ ಇತ್ತು. ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ನನ್ನ ಕೈಲಾದಷ್ಟು ನನ್ನ ಮಟ್ಟಿಗೆ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತಾ ಕೃಷಿ ಮೇಳದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಗುರು ಹೊರಗಡೆ ಬಂದರೆ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಇವಾಗ ನಾವು ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ. ಜನ ನೋಡಿ ತೋರಿಸ್ತೀನಿ ಎಷ್ಟಿದ್ದಾರೆ ಅಂತ. ಓಹೋ ಹೋ ಹೋ, ಜನ ಸಾಗರ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಷ್ಟೊಂದು ಜನ, ಮಧ್ಯಾಹ್ನ 2 ಗಂಟೆ ಆಗೈತೆ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಜಾತ್ರೆಯಲ್ಲಿ. ಒಂದೊಂದು ಮೆಮೊರಿಗಳು ಸಗದಾಗಿರುತ್ತೆ. ಮೊದಲೆಲ್ಲ ನಾವು ಇಲ್ಲಿ ಆಲ್ಮೋಸ್ಟ್ ಒಂದೊಂದು ವಾರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಸ್ಕೂಲ್ ಕಡೆಯಿಂದ ಬಂದ್ಬಿಟ್ರಂತು ಸ್ಪೋರ್ಟ್ಸು ಸೇರ್ತಿದ್ದು ಮಾತ್ರ ಒಂದೇ ಒಂದು ಸ್ಪೋರ್ಟ್ಸು, ಆದರೆ ಇರ್ತಿದ್ದು ಬರೋಬ್ಬರಿ 6 ದಿನಗಳು. ಸಗದಾಗಿರ್ತಿತ್ತು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇಲ್ಲೇ ಆಗ್ತಾ ಇತ್ತು ಹುಡುಗರಿಗೆ, ಸ್ಕೂಲ್ ಹುಡುಗರಿಗೆ. ಮತ್ತು ಹಾಸ್ಟೆಲ್ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ಅದಕ್ಕೋಸ್ಕರ ಆರಾಮಾಗಿ ಸ್ಟೇ ಆಗಿ ಹೋಗ್ತಾ ಇದ್ವಿ. ನೋಡಿ, ಮಾದೇಶ್ವರ ಹೋಟೆಲ್ ಅವರು ಬಜ್ಜಿ ಮಾಡ್ತಾ ಇದ್ದಾರೆ. ಹೊಸ ಜೋಡಿಗಳು. ಇವತ್ತು ಮದುವೆ ಇತ್ತು, ಅದಕ್ಕೋಸ್ಕರ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದ್ದಿದ್ರಿಂದ ಹೊಸ ಮದುವೆ ಹುಡುಗ ಮತ್ತು ಹುಡುಗಿ ಅವರ ರಿಲೇಟಿವ್ಸಿಗೆ ಸಿಕ್ಕಿದ್ರು. ಅದಕ್ಕೋಸ್ಕರ ಎಲ್ಲ ಸೆಲ್ಫಿ ತಗೊಳ್ತಾ ಇದ್ರು. ಬನ್ನಿ ಮುಂದೆ ಹೋಗೋಣ ನಾವು. ನೋಡಿ ಇವಾಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಗದ್ದಿಗೆ ಹತ್ರ ಕರ್ಕೊಂಡು ಬಂದಿದ್ದೀನಿ. ಇದು ದೇವಸ್ಥಾನ. ಒಳಗಡೆ ತುಂಬ ರಶ್ ಇದೆ, ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ತೋರಿಸ್ತೀವಿ. ಆನೆ ನೋಡ್ರಿ, ಆನೆ ನಮ್ಮ ಸ್ವಾಮಿಗಳನ್ನ ಆನೆ ಮೇಲೆ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಕೃತಕ ಆನೆ. ಇದು ತೇರಿದೆ, ತೇರು ಕಟ್ತಾರೆ. ತೇರಿನ ದಿನಕ್ಕೆ ಅದ್ದೂರಿಯಾಗಿರುತ್ತೆ ತೇರು ಮಾತ್ರ. ಅವತ್ತಿಗೆ ಇಲ್ಲಿ ಕಾಲಿಡಕ್ಕೆ ಸಾಧ್ಯನೇ ಇರಲ್ಲ, ಅಷ್ಟೊಂದು ಜನ ಸೇರಿರ್ತಾರೆ. ದೇವಸ್ಥಾನ ನೋಡ್ಕೊಬಿಡಿ. ಫ್ರೀ ಇದ್ದಾಗ ಬಂದು ಇಲ್ಲೊಂದಿನ ತೋರಿಸ್ತೀನಿ ನಿಮಗೆ ದೇವಸ್ಥಾನನ. ಜನ ಮಾತ್ರ ಅಪ್ಪ, ಹಿಂದೇನು ಜನ, ಮುಂದೇನು ಜನ, ಸಿಕ್ಕಾಪಟ್ಟೆ ಜನ ಎಲ್ಲ ಕಡೆನೂ. ಊಟದ ವ್ಯವಸ್ಥೆ ಇಲ್ಲಿ ಮಹಿಳೆಯರಿಗಿದೆ, ನೋಡ್ತಾ ಇರ್ಬೋದು. ಮಹಿಳೆಯರ ವಿಭಾಗ. ಜೆಂಟ್ಸ್ಗೆ ಆ ಕಡೆಯಿಂದ ಬರಬೇಕು, ಆ ಕಡೆಯಿಂದ ಹೋಗೋಣ ಬನ್ನಿ. ಮಹಾದಾಸೋಹ ಮಹಿಳೆಯರ ವಿಭಾಗ ಎಂಟ್ರಿ ಇದು. ಇಲ್ಲಿ ಗಂಡಸರ ವಿಭಾಗ ನಡೀತಾ ಇದೆ. ಬನ್ನಿ ಹೋಗೋಣ ಆ ಕಡೆಯಿಂದ. ರಶ್ ಆಗುತ್ತೆ, ಆದರೂ ಕೂಡ ಸ್ವಲ್ಪ ಮೂವ್ಮೆಂಟ್ ನಡೀತಾ ಇದೆ. ಎಲ್ಲ ಬಫೆ ಸಿಸ್ಟಮ್ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ.
ನೀರು ಮಾರ್ತಾ ಇದಾರೆ, ನೀರು ಬೇಕಾದವ್ರು ನೀರು ತಗೊಳ್ಬೋದು. ಬನ್ನಿ ಬನ್ನಿ, ಜಾತ್ರೆಗೆ ಬನ್ನಿ ಎಲ್ಲ ಬರೋರೆಲ್ಲ. ಸುತ್ತೂರು ಜಾತ್ರೆ 26ನೇ ತಾರೀಕಿಂದ 31ನೇ ತಾರೀಕು ತನಕ ನಡೀತಾ ಇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತೆ ಸಂಜೆ ಊಟ ಕೂಡ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲೇ ಸ್ಟೇ ಆಗ್ತೀವಿ ಅಂದರೆ ಸ್ಟೇ ಆಪ್ಷನ್ ಕೂಡ ಇರುತ್ತೆ. ಯಾರಾದರೂ ಬರ್ಬೋದು, ಆರಾಮಾಗಿ ಬಂದು ಇನ್ನು 4 ದಿನ ಜಾತ್ರೆ ಇದೆ, ತಿರುಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಡೈರೆಕ್ಟ್ ಬಂದೇ ಬಿಡ್ವಿ. ಸ್ವಲ್ಪ ಇವತ್ತು ನಾವು ರಶ್ ಅನ್ಕೊಂಡ್ವಿ, ಆದರೂ ಕೂಡ ಪರವಾಗಿಲ್ಲ, ಫ್ರೀ ಐತೆ. ಬನ್ನಿ ಹೋಗೋಣ. ಒಳಗಡೆ ಜನ ಇದ್ದಾರೆ, ಇರಲಿ ಓಕೆ, ಆದ್ರೂ ಹೋಗೋಣ ಒಳಗಡೆ. ಗುರು ಇದೇನು ಖಾಲಿ ತಟ್ಟೆ ಇಟ್ಕೊಂಡಿದ್ದೇನೆ ಅನ್ಕೋಬೇಡಿ, ಇದು ಸುತ್ತೂರು ಮಠದವ್ರದ್ದು ತಟ್ಟೆ. ನಂದು ಇವಾಗ ಊಟ ಆಯಿತು. ಇದು ದಾಸೋಹ, ಸುತ್ತೂರು ಮಠದ ದಾಸೋಹ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ತಟ್ಟೆ ಊಟ ಆದಮೇಲೆ ತಟ್ಟೆ ಕೊಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬುಟ್ಟಿ ಇಟ್ಟಿದ್ದಾರೆ, ಅವ್ರ ಹತ್ರ ತಟ್ಟೆ ಕೊಟ್ಟು ದಾಸೋಹನ ಒಂದು ರೌಂಡು ನಿಮಗೆ ಪರಿಚಯ ಮಾಡ್ತೀನಿ ಬನ್ನಿ. ಗುರು ನಂದು ಕೂಡ ಇವಾಗ ಊಟ ಆಯಿತು. ನೋಡಿದ್ರಿ ತಟ್ಟೆ ಎಲ್ಲ ಇಟ್ವಿ. ಮಧ್ಯಾಹ್ನದ ಊಟ ಟೈಮ್ ಬಂದು 2:30 ಆಗೈತೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನಿಮಗೆಲ್ಲ ಸುತ್ತೂರಿನ ದಾಸೋಹ ಕಾರ್ಯಕ್ರಮ ಹೇಗೆ ನಡೀತಿದೆ ಅದನ್ನು ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಸರ್ತಿ ಸಾಲನ್ನ ತೋರಿಸ್ತೆ, ಆವಾಗಲೇ ನೋಡಿದ್ರಿ ವಿಡಿಯೋ ಕಟ್ಟೋದಾಗ. ನಾನಿವಾಗ ಕೊನೆಯಿಂದ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ನೋಡಿ, ಊಟ ಆಗಿದಂಥ ಭಕ್ತಾದಿಗಳೆಲ್ಲ ತಮ್ಮ ಪ್ಲೇಟ್ಗಳನ್ನೆಲ್ಲ ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ. ಕೈ ತೊಳ್ಕೊಂಡು ಅವರೇ ಪ್ಲೇಟ್ಗಳನ್ನ ತೊಳಿಬೇಕು. ತೊಳೆದು ಒಂದು ಕಡೆ ಇಡ್ತಾರೆ. ಮತ್ತು ಅದನ್ನು ತಗೊಂಡೋಗಿ ಆ ಕಡೆ ಬಂದಂಥ ಹೊಸದಾಗಿ ಊಟ ಮಾಡೋಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪ್ಲೇಟ್ ಕೊಡ್ತಾರೆ. ಇಲ್ಲಿ ಊಟದ ವ್ಯವಸ್ಥೆನ ಮೇಯ್ನಾಗಿ ಮೇಂಟೈನ್ ಮಾಡೋಂಥದ್ದು ನಮ್ಮ NCC ಅವರು ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊತಾರೆ. ಎಲ್ಲೂ ಗಲಾಟೆ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ರೀತಿ. ನೋಡಿ ಆಲ್ರೆಡಿ ಊಟ ಬಡಿಸ್ತಾ ಇದ್ದಾರೆ. ಮೊದಲು ಅಡುಗೆ ಮನೆ ಹೇಗೆ ನಡೆಯುತ್ತೆ, ಅಡುಗೆ ಮನೆಯಲ್ಲಿ ಏನೇನು ಮಾಡ್ತಾರೆ, ಇವತ್ತಿನ ಅಡುಗೆ ಏನಿತ್ತು ಅದೆಲ್ಲ ಇಲ್ಲಿ ಕೇಳ್ಕೊಳ್ಳೋಣ ಬನ್ನಿ. ದೊಡ್ಡವರು ಇದ್ದಾರೆ, ಕೇಳ್ಕೊಂಡು ಬರೋಣ. ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ, ಟೆಂಪೋಗಳು, ಮತ್ತು ಇವೆಲ್ಲ ಊಟ ತಿಂಡಿನ ಒಂದು ಕಡೆಯಿಂದ ಒಂದು ಕಡೆ ಸಾಕ್ಸೋಕ್ಕೆ ಅಂತ ಟೆಂಪೋಗಳು ಓಡಾಡಿಸ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರು? ಮಾಂತೇಶ್. ಸರ್ ಯಾವ ಊರು? ಆಲ್ಮಟ್ಟಿ, ಬಿಜಾಪುರ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಅಡುಗೆ ನೋಡ್ಕೊಳಕ್ ಬಂದಿರೋದ ಏನು? ಇಲ್ಲ, ಜಾತ್ರೆ ನಮ್ಮ ಅಜ್ಜಾರ್ ಅದಾರ, ಸ್ವಾಮಿಗಳು ಅಜ್ಜಾರ. ನಮ್ದು ಮಠ ಐತಲ್ಲಿ ಆಲ್ಮಟ್ಟಿಯಲ್ಲಿ. ಪ್ರತಿ ವರ್ಷ ಬರ್ತೀರಾ? ಹೇಗ್ ನಡೆಯುತ್ತೆ ಸರ್ ನಮ್ಮ ಸುತ್ತೂರು ಜಾತ್ರೆ? ಚೆನ್ನಾಗಿ ನಡೀತದೆ. ನಮ್ಮ ಈ ಕರ್ನಾಟಕದಾಗ 1 ನಂಬರ್. ನೀವು ಯಾವತ್ತು ಬಂದಿದ್ದು ಇಲ್ಲಿಗೆ? ಇವತ್ತು ಬಂದಿದ್ದೀರಾ? ಎಷ್ಟು ದಿನ ತನಕ ಇರ್ತೀರಾ? 2 ದಿನ ಇರ್ತೀವಿ. 2 ದಿನ ಇರ್ತೀವಿ. 2 ದಿನ ನಿಂತ್ಕೊಂಡು ತೇರ್ ಜಪ್ಕೊಂಡು ನಮ್ಮ ಅಜ್ಜಾರ್ ಇರ್ತಾರೆ, ಅಜ್ಜಾರ್ ಭೇಟಿಯಾಗಿ ಊಟದ್ದು ಎಲ್ಲ ಭಾಳ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡ್ತಾರೆ. ಹೇಗಿದೆ ಸರ್ ಊಟ ತಿಂಡಿ ಎಲ್ಲ? ಚಲೋ ಇದೆ. ಇವಾಗ ಊಟ ಆಯ್ತಾ ಸರ್? ಊಟ ಆಯ್ತು, ಎಲ್ಲ ಆಯ್ತು, ಸೂಪರ್. ಯಾರ್ಯಾರು ಬಂದಿದ್ದೀರಾ? ನಾವು 4-5 ಜನ ಬಂದಿವಿ, ಅಣ್ಣ ತಮ್ಮರು. ಯಾವ್ದಾದ್ರು ಬಸ್ಸಲ್ಲಿ ಬಂದ್ರಿ? ಟ್ರೈನಿಗೆ ಬಂದಿವಿ. ಟ್ರೈನಲ್ಲಿ ಬಂದಿರಾ? ಟ್ರೈನಿಗೆ ಬಂದು ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಉಳಿಯೋಕೆ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಾ? ರೂಮ್ ಕೊಟ್ಟಿದ್ದಾರೆ. ಫ್ರೀ ರೂಮ್ ಎಲ್ಲ, ಏನೋ ₹1 ಇಲ್ಲ, ಏನು ತೊಂದರೆ ಇಲ್ಲ. ಸೂಪರ್. ಅಜ್ಜಾರ್ ಭಾಳ ಇದು ನೋಡ್ಕೊತಾರೆ. ಇಷ್ಟೆಲ್ಲ ಜನಸಂಖ್ಯೆ ಫ್ರೀ ಕೊಡಬೇಕಾದ್ರೆ ಎಷ್ಟು ಸಾವಿರಾರು ಗಟ್ಟಲೆ, ಲಕ್ಷ ಗಟ್ಟಲೆ ಮಂದಿ ಬರ್ತದೆ ಇಲ್ಲಿ. ಯಾವುದು ಒಂದು ಕೀಳು ಏನಾಗಂಗಿಲ್ಲ. ಇಲ್ಲಿ ಬಂದು ಆರಾಮ್ ಉಂಡೋಗ್ಬೋದು. ಎಲ್ಲಿ ಅಲ್ಲೇ ಊಟ ಕೊಡ್ತಾರ, ನೀರು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಏನ್ ಊಟ ಮಾಡಿದ್ರಿ ಸರ್ ಇವಾಗ? ಚಜ್ಜಕ, ಬುಂದೆ, ಅನ್ನ, ಸಾರು, ಮಜ್ಜಿಗೆ ಎಲ್ಲ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಗಿದೆ ಸರ್ ನಮ್ಮ ಸುತ್ತೂರು ಜಾತ್ರೆ? ಸುತ್ತೂರು ಭಾಳ ಚಲೋ. ಅನ್ನದಾತರ ಸುಖಿ ಬಾ. ನಮ್ಮ ಅಡುಗೆ ಭಟ್ರಿದ್ದಾರೆ. ಇವತ್ತಿನ ಅಡುಗೆ ಏನೇನು ಮಾಡಿದ್ದಾರೆ, ಬೆಳಗ್ಗೆ ತಿಂಡಿ ವ್ಯವಸ್ಥೆ ಏನಿತ್ತು, ಮತ್ತೆ ಮಧ್ಯಾಹ್ನ ಏನಿದೆ, ಮತ್ತೆ ಸಂಜೆ ಏನೇನು ಅಡುಗೆ ಮಾಡ್ತಾರೆ ಅದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸ್ವಾಮಿ ಅಂತ. ಸರ್ ಇದು ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರಿ ಇಲ್ಲಿ? ಬೆಳಗ್ಗೆ ಪೊಂಗಲು, ಖಾರ ಪೊಂಗಲು. ಇವಾಗ ಮಧ್ಯಾಹ್ನ ಗುಡಿ, ಕಲ್ಸ, ಗೊಂದಿ, ಅನ್ನ ಸಾಂಬಾರು, ಮಜ್ಜಿಗೆ. ಉಪ್ಪಿನಕಾಯಿ. ಸರ್ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಅಡುಗೆ? 4 ದಿನ ಆಯ್ತು. 4 ದಿನ ಆಯ್ತು.
ಇವತ್ತು 4 ದಿನ ಇವತ್ತು ಬಂದು 4ನೇ ದಿನ. 4 ದಿನ ಮಾಡ್ತೀನಿ. ಇನ್ನ ಎಷ್ಟು ದಿನ ತನಕ ಇರುತ್ತೆ ಸರ್? ಇನ್ನು 4 ದಿನ, ಇನ್ನ 4 ದಿನ ಇರುತ್ತೆ. ಒಟ್ಟು 8 ದಿನ ಜಾತ್ರೆ. ಒಂದು ವಾರ. ಒಂದು ದಿನಕ್ಕೆ ಅಂದಾಜು ಎಷ್ಟು ಜನ 1 ಸೇರ್ತಾರೆ? ಲಕ್ಷ ಜನ ಇವತ್ತು ಸೇರಿರೋದು. ಇವತ್ತು 1 ಲಕ್ಷ ಜನ ಅದು. ನಾವು 80,000 ಜನಕ್ಕೆ ಅಡುಗೆ ಮಾಡಿದ್ದೀನಿ. 80,000 ಜನಕ್ಕೆ 80,000 ಜನಕ್ಕೆ ಅಡುಗೆ ಮಾಡಿದ್ದೀನಿ. ಕಾಲ್ದಾರ ಇನ್ನೂ ಒಂದು 23,000 40,000 20,000 ಅಂತ ಸಾಯಂಕಾಲ 8 ಕೊಪ್ಪರಕ್ಕೆ ಸಾಂಬಾರು ಮಾಡಿದ್ದೀನಿ. 80,000 ಜನಕ್ಕೆ ಆಯ್ತು ಒಳ್ಳೆ. ಒಂದು ಕೊಪ್ಪರಕ್ಕೆ 10,000 ಜನಕ್ಕೆ 8ಕ್ಕೆ 80,000 ಜನ ಆಯ್ತು. 8ಗೆ ಖಾಲಿ ಆದರೆ ಪುನಃ ಒಂದು 3-4 ಎಡ ಮಾಡಲೇಬೇಕು. ಟೈಮಿಂಗ್ಸ್ ಹೆಂಗಿರುತ್ತೆ? ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ ಇರುತ್ತೆ? ತಿಂಡಿ ಮಾಡೋರೇ ಬೇರೆ, ನಾವು ಸಾಂಬಾರು ಮಾಡೋರೇ ಬೇರೆ, ಉಡಿ ಪಾಯಸ ಮಾಡೋರೇ ಬೇರೆ, ಎಲ್ಲ ಸಪ್ರೇಟ್ ವಹಿಸ್ಬಿಟ್ಟಿದ್ದಾರೆ. ಅವ್ರೆ ಇದು ಸಾಂಬಾರ? ಇದು ಎಲ್ಲ ಸಾಂಬಾರು ಪೂರ್ತಿ ಸಾಂಬಾರು? ಅಲ್ಲಿಗಟ್ಟು ಸಾಂಬಾರು, ಅಲ್ಲಿ ತನಕ ಸಾಂಬಾರು. ಉಪ್ಪಿನ ಚೀಲ ನಿಲ್ಸಿ ಅಲ್ಲಿಗಟ್ಟು ಸಾಂಬಾರು. ಇದು ಫಸ್ಟ್ನಿಂದ. ಹಾ, ಈ ಕಡೆ ಈಗ ಸಾಯಂಕಾಲ ಸಾಯಂಕಾಲ ಮಾಡಕ್ಕೆ ರೆಡಿ ಆಗ್ತಾ ಇರೋದು. ಈ ಲೈನ್ ಪೂರ್ತಿ ನೀವು ಪೂರ್ತಿ ನೋಡಿ, ಈ ದೊಡ್ಡ ಕೊಪ್ಪರಕಾಯಿ ಹಿಡಿದು ಆ ಕೊಪ್ಪರ ಕೆಳಗಟ್ಟೆ ಸಾಂಬಾರು. ಸಾಂಬಾರು ಏನು ಇದು ಯಾವ ಸಾಂಬಾರು ಇವಾಗ ಮಾಡ್ತಾ ಇರೋದು? ಬೇಳೆ ಸಾಂಬಾರು. ಏನೇನ್ ಹಾಕಿದೀರಾ ಬೇಳೆ ಸಾಂಬಾರ್ಗೆ? ಬೇಳೆ ಸಾಂಬಾರ್ಗೆ ಈರುಳ್ಳಿ 1 ಕ್ವಿಂಟಾಲು, 2 ಕ್ವಿಂಟಾಲ್ ಬೇಳೆ, 1 ಕ್ವಿಂಟಾಲು ಇದು ಕುಂಬಳಕಾಯಿ, ಸಿಗುಂಬಳಕಾಯಿ, ಟಮಾಟ 2 ಬಾಕ್ಸು, 1 ಕೊಪ್ಪ ಎಳ್ಳುಳ್ಳಿ 25 kg, ಕಳ್ಳಪುಡಿ 25 kg, ಮಸಾಲ 100 ಕಾಯಿಂದು, 200 ಕಾಯಿಂದು ಒಂದು ಮಸಾಲ ಇದೆ. 1 ಕೊಪ್ಪರಕ್ಕೆ 200 ತೆಂಗಿನಕಾಯಿ ಮಸಾಲ ಬೇಕು. ಒಟ್ಟು ಇವತ್ತು 1 ಲಕ್ಷ ಜನಕ್ಕೆ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು. ಬರೀ ಸಾಂಬಾರು ತೋರಿಸಿದ್ರೆ ಸಾಕಾಗಲ್ಲ, ಇಲ್ಲಿ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಇವತ್ತು 3 ಕ್ವಿಂಟಲ್ನಷ್ಟು ಅನ್ನ ಬೇಯಿಸಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ, ಅನ್ನದ ವ್ಯವಸ್ಥೆ ಹೇಗಿದೆ ಅದೆಲ್ಲ ತೋರಿಸ್ತೀವಿ ಬನ್ನಿ. ಸಂಜೆ ತನಕನೂ ನಿಲ್ಲಲ್ಲ ಇಲ್ಲಿ ಅನ್ನದ ವ್ಯವಸ್ಥೆ. ಬೆಳಗ್ಗೆಯಿಂದ ಸಂಜೆ ತನಕನೂ ಅಕ್ಕಿ ಬಸಿತಾನೆ ಇರ್ತಾರೆ. ಹಾಗೆ ಇಲ್ಲಿ ನೋಡಿ ಹಿಂದ್ಗಡೆ ಟೆಂಪೋ ಎಲ್ಲ ಬರ್ತಾ ಇದ್ದಾವೆ, ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಆಲ್ರೆಡಿ ಅಕ್ಕಿ ಎಲ್ಲ ಬಂದೈತೆ. ಸ್ಟಾಕ್ ಎಲ್ಲ ಚೀಲದಲ್ಲಿ ಅಕ್ಕಿ ಐತೆ. ಇವಾಗ ಕೊಪ್ಪರಿಕೆಗೆ ಸುರಿತಾರೆ, ಬೇಯ್ತಾನೆ ಇರುತ್ತೆ. ಇವಾಗ ಹೊಸದಾಗಿ ಅನ್ನ ಬಸಿಯೋಕ್ಕೆ ಅಕ್ಕಿ ಸುರಿದಿದ್ದಾರೆ. ಆಲ್ರೆಡಿ ಇಲ್ಲಿ 1 ಕೊಪ್ಪರಿಗೆ ಅನ್ನ ರೆಡಿ ಆಗೈತೆ, ತುಂಬ್ತಾ ಇದ್ದಾರೆ ಭಕ್ತಾದಿಗಳಿಗೆ ಬಡ್ಸಕ್ಕೆ ಅಂತ. ಯಾವ್ರು ನೀವೆಲ್ಲ? ಯಾವ್ರು? ಮೈಸೂರವ್ರಾ? ಈಗ ರೆಗ್ಯುಲರ್ ಆಗಿ ಬರೋದ ನೀವು? ಜಾತ್ರೆ ಇರೋದ್ರಿಂದ ಅಂದ್ರೆ ಸ್ಕೂಲ್ ಅವರ, ಕಾಲೇಜ್ ಅವರ? ಕಾಲೇಜ್ ಕಡೆಯಿಂದ ಬಂದಿರೋದು. ಡಿಪ್ಲೊಮಾ ಅವರು, ಡಿಪ್ಲೊಮಾ ಸ್ಟೂಡೆಂಟ್ಗಳು ಇವರೆಲ್ಲ ಬಂದು ಇಲ್ಲಿ ಅನ್ನ ಬಡಿಸ್ತಾ ಇದ್ದಾರೆ. ಅನ್ನಕ್ಕೆ ಅಂತ ಟೆಂಪೋ ಸಪ್ರೇಟ್ ಐತೆ, ಅದಕ್ಕೆ ತುಂಬ್ತಾ ಇದ್ದಾರೆ ಅನ್ನನ. ಹಾಗೆ ಇಲ್ಲಿ ನೋಡಿ ತುಂಬ್ತಾ ಇದ್ದಾರೆ ಎಲ್ಲ. ನಮ್ಮ ಅಡುಗೆ ಭಟ್ರುಗಳು ಅನ್ನ ಮಾಡ್ತಾ ಇದ್ರೆ ನಮ್ಮ JSS ಸಂಸ್ಥೆಯ ಸ್ಟೂಡೆಂಟ್ಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ತುಂಬ್ಕೊಂಡು ಬಿಡ್ಸಕ್ಕೆ ಅಂತ ತಗೊಂಡು ಹೋಗ್ತಾ ಇರೋದು. ನೋಡ್ರಿ ಅಲ್ಲಿ ದೂರದಲ್ಲಿ ಹಾಲು ಮತ್ತು ಮೊಸರು, ಹಾಲು ಮೊಸರಿಗೆ ಅಂತ, ಯಾಕೆಂದರೆ ಹಾಲು ಮೊಸರನ್ನ ಪ್ರಿಸರ್ವ್ ಮಾಡಬೇಕು, ಅದಕ್ಕೋಸ್ಕರ ಅದೇ ಸಪ್ರೇಟ್ ಇಟ್ಟಿದ್ದಾರೆ. ತನಕ ಮಾಡ್ತೀವಿ, ಶುಕ್ರವಾರ ತನಕ ಇರುತ್ತೆ. ನಿಮ್ಮ ಹೆಸರು ಅಣ್ಣ? ಉಮೇಶ್ ಅಂತ. ಉಮೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ನಾವು ಒಂದು 15 ವರ್ಷದಿಂದ 15 ವರ್ಷದಿಂದ ಮಾಡ್ತಾ ಇದ್ದೀರಾ? ಕಂಟಿನ್ಯೂಸ್ ಮೊದಲನೇ ದಿನ ಬಂದು ಕೊನೆ ದಿನ ತನಕ ನೀವೇ ಮಾಡ್ತೀರಾ? ಅಂದ್ರೆ ಈಗ ಅಲ್ಲೊಬ್ರು ಹೇಳಿದ್ರು ನಾವು ಬರೀ ಸಾಂಬಾರು ಮಾತ್ರ ಮಾಡೋದು ಅಂತ. ಹೌದು, ಸಾಂಬಾರು ಸಪ್ರೇಟ್ ಸಾಂಬಾರು ಮಾಡ್ತಾರೆ, ರೈಸ್ ಮಾಡ್ತಾರೆ, ಹುಳಿ ಮಾಡ್ತಾರೆ, ಆ ಥರ ವಹಿಸ್ಬಿಟ್ಟವ್ರೆ. ನಿಮ್ಗೆ ಯಾವ್ಯಾವ್ದು ವಹಿಸಿರ್ತಾರೆ ಅದು ಮಾತ್ರ. ಹೇಗಿದೆ ಅಣ್ಣ ಸುತ್ತೂರು ಜಾತ್ರೆ? ನೀವು ಜಾತ್ರೆ ನೋಡಕ್ ಹೋಗಲ್ಲ, ಇಲ್ಲ ಬರೀ ಇಲ್ಲೇ ಅಡುಗೆ ಮನೇಲಿ ಇರ್ತೀರಾ? ಟೈಮ್ ಸಿಗ್ತಾರೆ ಹೋಗಿ ಬರ್ತೀವಿ. ಸೌದೆ ಎಲ್ಲ ಇಲ್ಲಿ ಯಾವುದೇ ರೀತಿ ಗ್ಯಾಸ್ ಬಳಸಲ್ಲ, ಒಲೆಯಲ್ಲೇ ಮಾಡೋಂಥದ್ದು ಎಲ್ಲನೂ. ಅದಕ್ಕೋಸ್ಕರ ಸೌದೆ ಎಲ್ಲ ಇಟ್ಟಿದ್ದಾರೆ. ಯಾವ ಅಣ್ಣ? ಪಿ ಮರಳಿಯವರ? ಸರಿ, ಪಿ ಮರಳಿಯವರು ಎಲ್ಲ ಇದ್ದಾರೆ, ದೊಡ್ಡವರು. ಅಣ್ಣ ಆಯ್ತಾ ಊಟ ಎಲ್ಲರದು?
ಇಟ್ಕೊಳ್ಳಿ ನಮ್ದು ಆಯ್ತು ಅಣ್ಣ. ನಿಮ್ದೇನು ಅನ್ನ ಬಸಿ ಅದ ನೀವು? ಅನ್ನ ಬಸಿ ಅದು. ಯಾವತ್ ಬಂದ್ರಿ ಜಾತ್ರೆಗೆ? ಎಷ್ಟ್ ಜನ ಬಂದಿದ್ದಾರೆ ಊರವರು? 60 ಸೀಟು. ಹಾ, ಎಲ್ಲ ನಮ್ ಕಾಡ್ನವ್ರಿ. ನಾವು ಸಂತೆಮರಳ್ಳಿ ಅವರು. ಸಂತೆಮರಳ್ಳಿ ದೇಮಳ್ಳಿಯವ್ರ? ಎಲ್ಲ ನಮ್ಮೂರ್ ಕಡೆಯವ್ರೆ ಸಿಕ್ಕಿದ್ರು ನೋಡಪ್ಪ ಇಲ್ಲಿ. ದೇಮಳ್ಳಿ. ಭೋಗಪುರ, ಭೋಗಪುರ. ಹಾ, ಸರಿ ಸರಿ. ಬಂದಿದ್ದು ಯಾವತ್ತು? ಎಣ್ಣೆ ಬಂದಿದ್ದಾರೆ. ಹಾ, ಸರಿ ಅಣ್ಣ. ಇಲ್ಲೆಲ್ಲ ಅವಾಗಲೇ ಅಡುಗೆ ಮನೆ ನೋಡಿದ್ರಿ, ಅಲ್ಲಿ ತಯಾರಾದಂಥ ಪ್ರಸಾದನ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಡಿಸ್ತಾ ಇರೋದು ಇವರೆಲ್ಲ. ಈ ಥರ ತುಂಬ ಜನ ನಮ್ಮ ಸುತ್ತೂರು ಸಂಸ್ಥಾನದಲ್ಲಿ ಸೇವೆನ ಮಾಡ್ತಾ ಇದ್ದಾರೆ. ಇವತ್ತಿನ ಊಟ ಏನೇನಿತ್ತು ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದು ಅವ್ರನ್ನೇ ಕೇಳ್ಬಿಡೋಣ ಬನ್ನಿ. ಸರ್, ಇವತ್ತು ಊಟ ಏನೇನಿತ್ತು ಸರ್? ಅನ್ನ ಸಾಂಬಾರು, ಪಾಯಸ, ಹುಳಿ, ಓಕೆ, ಮತ್ತೆ ಉಪ್ಪುಕಾಯಿ, ಮೊಸರು, ಮಜ್ಜಿಗೆ, ಗೋಧಿ. ಸರ್, ಯಾವಾಗಿಂದ ಊಟ ಸ್ಟಾರ್ಟ್ ಆಯ್ತು? ಮಧ್ಯಾಹ್ನದ ಊಟ 11:30 ಸ್ಟಾರ್ಟ್ ಆಗುತ್ತೆ. 11:30 ಸ್ಟಾರ್ಟ್ ಆಗುತ್ತೆ. ಸಂಜೆ ಎಷ್ಟೊತ್ತು ತನಕ ಇರುತ್ತೆ? ಇವಾಗ 4:00 ಕ್ಲಾಸ್ ಆಗುತ್ತೆ, ಮತ್ತೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಮತ್ತೆ 7 ಗಂಟೆಗೆ. ನೋಡಿ ಇಲ್ಲಿ ಮಜ್ಜಿಗೆ ಇದೆ, ರೈಸ್ ಬಡಿಸ್ತಾ ಇದ್ದಾರೆ ಅಣ್ಣವರು. ಮತ್ತೆ ಆ ಕಡೆ ಕೌಂಟ್ರಿಗೆ ಹೋಗೋಣ ಬನ್ನಿ. ಮಜ್ಜಿಗೆ ಫಿಲ್ ಮಾಡಿದ್ರು ಒಂದು ಡ್ರಮ್ಗೆ. ಇವಾಗ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಏನೇನಿದೆ ನೋಡ್ಬಿಡೋಣ. ಇಲ್ಲಿ ಅನ್ನ ಸಾಂಬಾರು, ಈ ಕೌಂಟ್ರು ಇದು ಅನ್ನ ಸಾಂಬಾರು ಕೌಂಟ್ರು. ಆಲ್ರೆಡಿ ಇಲ್ಲೂ ಕೂಡ ಏನು ಸಂಜೆ ಆಯ್ತಾ ಬಂತು, ಊಟದ ಟೈಮ್ ಕೂಡ ಮುಗಿತಾ ಬಂತು. ಅದರಿಂದ ಎಲ್ಲನೂ ಕೌಂಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್, ಏನೇನು ಬಡಿಸಿದ್ರಿ ಇವತ್ತು? ಸರ್, ಹುಳಿ, ಪಾಯಸ, ಬೂಂದಿ, ಮೈಸೂರು ಪಾಕು ಮಾಡ್ತಿದ್ವಿ ಸರ್. ಅಂದಾಜು ಎಷ್ಟು ಜನ ಬಂದಿದ್ರು ಸರ್ ಇವತ್ತು? ಅವರೊಂದು 1 ಲಕ್ಷ ಜನ ಮೇಲೆ ಇರ್ತದೆ. 1 ಲಕ್ಷದ ಜನ ಮೇಲೆ. ಈ ಒನ್ ಟೈಮ್ಗೆ ಸಾಯಂಕಾಲ 1 ಲಕ್ಷ ಆಗುತ್ತೆ. ಸರ್, ಇಲ್ಲಿ ಬಡಿಸ್ತಾ ಇದ್ರಲ್ಲ, ಎಲ್ಲಿಂದ ಬಂದಿರೋದು? ಇಲ್ಲ ಸರ್ವಿಸ್ ಅಂತ ಬಂದಿರೋದಾ? ಇಲ್ಲ JSS ಸಂಸ್ಥೆ ಅವರ? ಎಲ್ಲ ಎಷ್ಟು ಕೌಂಟ್ರ್ ಇದೆ ಅಷ್ಟು ವಾಲಂಟಿಯರ್ ಬಂದು ಬಿಡಿಸ್ತಾರೆ ಸರ್. ಒಟ್ಟಿಗೆ ಒಂದು 10 ಹಳ್ಳಿಯವ್ರು ಬಂದಿರ. ಈಗ ಸಾಯಂಕಾಲ 10 ಹಳ್ಳಿಯವ್ರು ಬರ್ತಾರೆ, ಬಂದು ಊಟ ಬಡಿಸ್ತಾರೆ. ವಾಲಂಟಿಯರ್ ಬರ್ತಾರೆ, ಬಂದು ನಿಮ್ಮ ಸ್ವಇಚ್ಛೆಯಿಂದ ಓನರ್ ಬಂದು ಸೇವೆ ಮಾಡೋದು. ವಿಶ್ವಾಸಕ್ಕೆ ಬಂದು ಊಟ ಬಡಿಸ್ತಾರೆ ಸರ್. ಓಕೆ. ಹೇಗಿತ್ತು ಸರ್ ಜಾತ್ರೆ? ಫುಲ್ ಖುಷಿ ಸರ್. ಫುಲ್ ಜನ ಇದೆ, ಫುಲ್ ಕ್ರೌಡ್ ಇದೆ ಜನ. ಸರ್, ಜಾತ್ರೆ ಯಾವಾಗ ನಡೆಯೋದು ಇದು? ಪ್ರತಿ ವರ್ಷ? ಸರ್, 26ರಿಂದ ಅಲ್ಲ, ಪ್ರತಿ ವರ್ಷ ಯಾವ ಟೈಮಲ್ಲಿ? ಜನವರಿ ಬೀಳ್ತದೆ, ನೆಕ್ಸ್ಟ್ ಫೆಬ್ರವರಿ ಬೀಳ್ತದೆ. ನೆಕ್ಸ್ಟ್ ವರ್ಷ ಫೆಬ್ರವರಿ ಬರುತ್ತೆ. ಅವರು ಅಮಾಸೆ ಹೆಂಗ್ ಬರುತ್ತೆ ಅದ್ರ ಮೇಲೆ ಫಸ್ಟ್ ಜನವರಿ ಅಮಾಸೆ ಬರುತ್ತೆ ಕೊಂಡಿದ್ವಿ ನಾಳೆ. ಅದು ಮಾದೇಶ್ವರ ಕೊಂಡೆ ಬೀಳ್ತದಲ್ಲ, ಆ ಕೊಂಡೆಗೆ ಮಾದೇಶ್ವರ ಅಮಾವಾಸ್ಯೆ ಬರಬೇಕು. ಇದು ಈ ವೀಕ್ ಬೀಳ್ತದೆ, ಫಸ್ಟ್ ವೀಕ್ಗೆ. ಇಲ್ಲ ಸೆಕೆಂಡ್ 2ನೇ ಇದಕ್ಕೆ ಬೀಳ್ತದೆ. ಜನವರಿ ತಪ್ಪು ಫೆಬ್ರವರಿ ಸರ್. ಒಟ್ಟು ಎಷ್ಟು ಜನ ಬಂದಿದ್ದೀರಾ ಸರ್ ನಿಮ್ಮೂರಿಂದ? ನಾವು ಒಂದು 140 ಸೀಟ್ ಬಂದಿವಿ. 140 ಸೀಟ್ ಬಂದಿದ್ದೀರಾ? ಮನೆಗೊಂದು ಆಳು. ಓಕೆ. ಮನೆಗೊಂದು ಆಳು ಪ್ರಸಾದ ಬರ್ಸಕ್ಕೆ ಆಲತ್ತೂರಿಂದ ಗೌಡ್ರು ಸಿದ್ಲಿಂಗಪ್ಪ ಅಂತ ಇದ್ರು. ಅವರ ಮಗ ಇವರು ಗೌಡ್ರು ಸಿದ್ಲಿಂಗಪ್ಪ ಅಂತ ಇದ್ರು. ಅವ್ರು ಇದ್ರೆ ಇನ್ನೂ ಜಾಸ್ತಿ ಆಗೋದು. ಅವ್ರ ಮಗ ಇದ್ನ ಒಂದು 10 ಆಳು ಕಮ್ಮಿ ಆಗಿದೆ ಅಷ್ಟೇ. ಅಂದ್ರೆ ಒಂದು ಬರ್ಸಕ್ಕೆ ಒಂದು 10,000 ಜನ ಇದ್ದಾರೆ ಸರ್. ವರ್ಷಕ್ಕೆ ಅಂತಾನೆ 10,000 ಜನ ವಾಲಂಟಿಯರ್ ಬಂದಿದ್ದಾರೆ. ಎಲ್ಲ ಕೌಂಟ್ರಿಂದ ಒಂದು 10,000 ಜನ ಇದ್ದಾರೆ. ಅಂದ್ರೆ ಜಾತ್ರೆ ಸ್ಟಾರ್ಟಿಂಗ್ ಕೊನೆ ಗಂಟೆ ಇರ್ತಾರೆ ಸರ್. ಎಲ್ಲ ಅಂದ್ರೆ ಎಲ್ಲ ಊರವ್ರು ವಾಲಂಟಿಯರ್ ಇನ್ಸ್ಟಿಟ್ಯೂಟ್ ಸಿದ್ಲಿಂಗಪ್ಪ ಅವರು ಇದ್ದಿದ್ರೆ ಇನ್ನೂ ಜಾಸ್ತಿ ಇರೋದು ಜನ. ಅವ್ರ ಮಗ ಇವರು ಲಕ್ಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಜನವರಿ 30ನೇ ತಾರೀಕು ನಾವು ಸುತ್ತೂರಿನಲ್ಲಿ ನಡೆಯುವಂತಹ ತೆಪ್ಪೋತ್ಸವ ಮತ್ತು ಪಟಾಕಿ ಹೊಡೆಯುವ ಕಾರ್ಯಕ್ರಮ ನೋಡೋಕ್ಕೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಪಟಾಕಿ ಹೊಡೆಯೋ ಕಾರ್ಯಕ್ರಮ ಅದ್ದೂರಿಯಾಗಿರುತ್ತೆ. ಅದರ ಒಂದು ಝಲಕ್ ಸಿಂಪಲಾಗಿ ನಿಮಗೆ ತೋರಿಸ್ತೀನಿ ನೋಡಿ.